ವಿಚಾರ? ಬಾ ನಮ್ ಸೊಸೆ ಕೈ ಅಡ್ಗೆ ಸೂಪರ್ ಇತ್ತು. ಅಮೃತ ಅಮೃತ ಕಣೆ ಭಾರತಿ ಅಲ್ವಾ? ಆಹಾ, ತೃಪ್ತಿ ಆಯ್ತಪ್ಪ. ಹೂನ್ರಿ, ಇಂಥ ಸೊಸೆ ಪಡಿಯಕ್ಕೆ ಪುಣ್ಯ ಮಾಡಿದ್ವಿ ಕಣ್ರಿ. ಅತ್ತೆ ಮಾವರು ದೇವರು, ತಂದೆ ತಾಯಿ ಸ್ವರೂಪರು. 5 ವರ್ಷ ಬೇಕಾಯ್ತು ಇಂಥ ಹೆಣ್ಮಗು ಪಡಿಯಕ್ಕೆ. ನಾವು ಎಷ್ಟು ಸಾರ್ಥಕ ಆಯ್ತು ನಮ್ ಜೀವನ ಅಂತಂದ್ರೆ ಸಾರ್ಥಕ ಆಯ್ತು ಕಣೆ. ನಾನಲ್ವಾ ಈ ಹೆಣ್ಣನ್ನ ಸೆಲೆಕ್ಟ್ ಮಾಡಿದ್ದು? ಇಲ್ಲ, ನಾನೇ ಕಣಮ್ಮ ಮಾಡಿದ್ದೆ ಫಸ್ಟ್. ಇಲ್ಲ ನಾನು. ಇಲ್ಲ, ನಾನೇ ಸೆಲೆಕ್ಟ್ ಮಾಡಿದ್ದು ಕಣಮ್ಮ. ಓಕೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮನಗಳು. ಇದೇನಪ್ಪ ಅತ್ತೆ ಮಾವ ಸೊಸೆ ಬಗ್ಗೆ ಹೇಳ್ತಾರೆ ಅಂತಂದ್ರೆ ಈ ರೀತಿ ಚಿತ್ರ ತರ್ತಾ ಇದ್ದಾರೆ ಅಂತ ನಿಮ್ಗೆಲ್ರಿಗೂ ಅನ್ಸಿರ್ಬೋದು. ಇದು ಟೀಸರ್, ಮೊದಲನೇದಾಗಿ ಟೀಸರ್ ಆದ್ಮೇಲೆ ಇವಾಗ ಸ್ವಲ್ಪ ಮಾಹಿತಿ ಇದ್ರ ಬಗ್ಗೆ ತಿಳ್ಕೊಂಡಾದ್ಮೇಲೆ ಸಂಪೂರ್ಣವಾದ ನಾವು ಕಿರುಚಿತ್ರವನ್ನ ಕೊನೆಗೆ ನೋಡ್ತೇವೆ. ಮೊದಲಿಗೆ ನನ್ನ ಅತ್ತೆ ಮಾವರಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯ ಅತ್ತೆ ಮಾವರ ಪ್ರೀತಿ ಹಾಗೂ ಸೊಸೆಯ ಪಾತ್ರ ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ತಂದೆ ತಾಯಿಯರನ್ನ ನಾವು ಸದಾ ನೆನೆಸ್ಕೊಳ್ತೀವಿ ಹಾಗೂ ಅವರ ಆಶೀರ್ವಾದ ಪಡ್ಕೊಳ್ತಾ ಇರ್ತೀವಿ. ಆದರೆ ಅತ್ತೆ ಮಾವ ಅಂತ ಬಂದಾಗ ಯಾಕೋ ಸ್ವಲ್ಪ ಕಮ್ಮಿ ಪ್ರೀತಿ ಗೌರವ ಅಂತ ಅನ್ಸುತ್ತಲ್ವಾ? ಗಂಡನ ತಂದೆ ತಾಯಿಯರನ್ನ ಅತ್ತೆ ಮಾವ ಅಂತಲೂ, ಹೆಂಡತಿಯ ತಂದೆ ತಾಯಿಗೆ ಅತ್ತೆ ಮಾವ ಅಂತ ಕರಿತೀವಿ. ಅರೆರೆ, ಇದ್ರಲ್ಲೇನಿದೆ ಅಂತ ನೀವು ಕೇಳ್ಬೋದು. ವಿಶೇಷ ಅಂತ ಕೇಳ್ತೀರಾ ಅಲ್ವಾ? ಇದೆ, ಖಂಡಿತವಾಗ್ಲು. ಹೆಣ್ಣು ತಾನು ಮದುವೆ ಆದ ತಕ್ಷಣ ಅವಳಿಗೆ ಹೆಂಡತಿ ಸ್ಥಾನ ಸಿಗುತ್ತೆ. ಹಾಗೆ ಮಾಂಗಲ್ಯ ಭಾಗ್ಯ ಪಡ್ಕೊಳ್ತಾಳೆ. ಪತಿನ ದೇವರು ಅಂತ ಕರೀತಾಳೆ. ಹೆಣ್ತನ ಜಾಗೃತ ಆಗುತ್ತೆ. ಹಾಗೆ ಸ್ತ್ರೀ ತತ್ವ ಪುರುಷ ತತ್ವ ಅಂತ ತಿಳ್ಕೊಳ್ತಾಳೆ. ಮದುವೆ ನಂತರ ಆಕೆ ಕಳೆನೆ ಹೆಚ್ಚುತ್ತೆ. ಹಾಗೆ ಪತಿವ್ರತೆ ಸ್ಥಾನ ಪಡ್ಕೊಳ್ಳೋದ್ರ ಜೊತೆಗೆ ಸಮಾಜದ ಗೌರವ ಘನತೆ ಅವಳಿಗೆ ಸಿಗುತ್ತೆ. ಹಾಗೆ ಕಾಮುಕರ ದೃಷ್ಟಿ ಅವಳ ಮೇಲೆ ಬೀರೋದಿಲ್ಲ. ಇದೆಲ್ಲ ಸಿಗೋದು ಯಾರಿಂದ ಅಂತ ಯೋಚನೆ ಮಾಡಿದೀರಾ? ಅದೇ ಅತ್ತೆ ಮಾವ ಗಂಡನಿಂದ ಅಲ್ವಾ? ಒಂದು ಹೆಣ್ಣು ಮದುವೆ ಆಗೋದೇನಾದ್ರೂ ಅವಳಿಗೆ ತಡ ಆದ್ರೆ ಜನ ಮಾತಾಡ್ಕೊಳ್ಳೋದನ್ನ ನಾವು ಕೇಳಿರ್ತೀವಿ. ಏ ಪದ್ಮ, ಶಾರದನ್ ಮಗಳಿಗಿನ್ನು ಮದ್ವೆನೇ ಆಗಿಲ್ವಲ್ಲೇ, ಎಷ್ಟು ದಿನ ಆಯ್ತು ಅಂತ ಹೇಳ್ತಾ ಇರ್ತಾರೆ, ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ನಿಜ ಅಲ್ವಾ? ಇದನ್ನೆಲ್ಲ ಕೇಳಾದ್ಮೇಲೆ ನಮಗೆ ನಮ್ ಬಗ್ಗೆನೆ ಒಂದು ಗೌರವ ಅಂತ ಬರುತ್ತೆ. ಇನ್ನು ಇಷ್ಟೆಲ್ಲ ತಿಳಿಯಲು ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಅಚ್ಚುಕಟ್ಟಾಗಿ ಸಂಸಾರ ಜೀವನ ನಡೆಸಲು ಪ್ರಥಮವಾಗಿ ಬೇಕಾಗಿರುವಂತಹ ಅಂಶ ಏನು? ತವರು ಮನೆಯಲ್ಲಿ ಸಂಸ್ಕಾರ, ಒಳ್ಳೆಯ ಮಾತು, ನಡೆ ನುಡಿ ಎಲ್ಲವನ್ನೂ ಅವಳಿಗೆ ಹೇಳ್ಕೊಡ್ಬೇಕು. ಆಗ ಇದ್ದ ಮನೆಗೂ ಹೋದ ಮನೆಗೂ ಒಳ್ಳೆ ಹೆಸರು ಬರುತ್ತೆ. ಈಗ ಹೆತ್ತು ತಂದೆ ತಾಯಿ ಮಗಳಿಗೆ ಇಷ್ಟೆಲ್ಲ ತಿಳಿ ಹೇಳುವುದರ ಜೊತೆಗೆ ಆದಷ್ಟು ಕೂಡು ಕುಟುಂಬ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಈಗ ಕೂಡು ಕುಟುಂಬ ಅಂತಂದ್ರೆ ಎಲ್ಲ ಒಟ್ಟಾಗಿ ಅತ್ತೆ ಮಾವ ಮೈದುನ ನಾದಿನಿ ಈ ತರದ್ದೆಲ್ಲ ಪಾತ್ರಗಳು ಬರುತ್ತೆ. ಅಲ್ಲಿ ಬೆರೆತು ಸಂಸಾರ ನಡೆಸುವಂತಹದ್ದನ್ನೆಲ್ಲ ಮಗಳಿಗೆ ಹೇಳ್ಕೊಡ್ಬೇಕು. ಹಾಗೂ ಮೇನ್ ಆಗಿ ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ನನಗೆ ಹುಡ್ಗ ಹಾಗಿರ್ಬೇಕು, ಹೀಗಿರ್ಬೇಕು, ಚೆನ್ನಾಗಿ ಓದಿರ್ಬೇಕು, ಮತ್ತೆ ಗೌರ್ಮೆಂಟ್ ಕೆಲ್ಸದವನೇ ಆಗಿರ್ಬೇಕು ಅಂತ ಬಯಸ್ತಾರೆ. ಖಂಡಿತ ಅದು ಬೇಡ. ಈಗ ಎಲ್ಲ ಗೌರ್ಮೆಂಟ್ ಕೆಲ್ಸನೇ ಸಿಗುತ್ತಾ ಎಲ್ರಿಗೂನು? ಎಲ್ಲ ಗಂಡ್ಮಕ್ಳುನು ಅವರೇ ಸಿಗ್ತಾರ? ಇಲ್ಲ ಅಲ್ವಾ? ಆದಷ್ಟು ನಮಗೆ ಏನು ನಮ್ಗೆ ಸಿಗುತ್ತೋ ಜೀವನದಲ್ಲಿ ಅದನ್ನ ಸ್ವೀಕಾರ ಮಾಡೋದಕ್ಕೆ ನಾವು ರೆಡಿ ಇರ್ಬೇಕು. ಇದನ್ನೆಲ್ಲ ತವ್ರ ಮನೆಯಿಂದ ಬೇಸಿಕ್ ಆಗಿ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು. ಹಾಗೆ ಹುಡುಗ ವಿದ್ಯಾವಂತ ಗುಣವಂತ ಆದ್ರೆ ಅಷ್ಟು ಮೇನ್ ಆಗಿ ಸಾಕಾಗುತ್ತೆ. ಇದೆಲ್ಲ ವಿಚಾರಿಸಿನೇ ತಾನೇ ತಂದೆ ತಾಯಿ ಮದ್ವೆ ಮಾಡ್ಕೊಡ್ತಾರೆ. ಈ ರೀತಿ ಮೈಂಡ್ ಸೆಟ್ ನ ಪ್ರತಿಯೊಬ್ಬ ತಂದೆ ತಾಯಿ ಮಗಳಿಗೆ ಹೇಳ್ಕೊಡುವಂಥದ್ದು. ಹಾಗೆ ತಂದೆ ತಾಯಿಯ ಪಾತ್ರ ಇವಿಷ್ಟಾದ್ರೆ ಇನ್ನು ಗಂಡನ ಮನೆಯಲ್ಲಿ ಸೊಸೆ ಪಾತ್ರ ಹೇಗಿರ್ಬೇಕು ಅಂತ ನೋಡೋಣ. ಈಗ ಮದ್ವೆ ಆಗಿ
ಗಂಡನ ಮನೆಗೆ ಹೋದ ಒಂದು ಹೆಣ್ಣು ಮೊದಲು ಕಲಿಬೇಕಾಗಿರೋದು ಅಲ್ಲಿ ಹೊಂದಾಣಿಕೆ ಆದ್ಮೇಲೆ ಈಗ ಅತ್ತೆ ಮಾವರು ಕೂಡ ನಮ್ಮ ತಂದೆ ತಾಯಿಯ ರೀತಿಯೇ ಅಂತ ಸದಾಕಾಲ ಮನಸ್ಸಿನಲ್ಲಿರ್ಬೇಕು. ಆಮೇಲೆ ಪ್ರೀತಿ ತುಂಬಿದ ಹೃದಯದಿಂದ ಅವ್ರನ್ನ ಮಾತಾಡ್ಸ್ಬೇಕು. ಮನೇಲಿರೋರ್ನ ಸದಾ ನಗು ಮೊಗದಿಂದ ಇದ್ದು ಮುಖ ಯಾವುದೇ ಕಾರಣಕ್ಕೂ ಗಂಟಿಕೊಳ್ಬಾರ್ದು. ಸ್ಮೈಲಿ ಫೇಸ್ ಇರ್ಬೇಕು ಆ ಹೆಣ್ಗೆ. ಹಾಗೆ ಜೀವನದಲ್ಲಿ ಏನೇ ಬಂದರೂ ಸ್ವೀಕಾರ ಮನೋಭಾವ. ಈಗ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಹೋಗಿರ್ತಾಳೆ, ಬಟ್ ಆದ್ರೆ ಅಲ್ಲಿ ಬೇರೆದೇ ಇದ್ದಾಗ ನಿರಾಶೆದಾಯ ಆಗೋದ್ ಬೇಡ. ಯಾಕೆಂದ್ರೆ ಪದೇ ಪದೇ ತಂದೆ ತಾಯಿಯವರು ತವ್ರ ಮನೇಲಿ ಹೇಳ್ಕೊಟ್ಟಿದ್ದನ್ನ ನಾವು ಮನನ ಮಾಡ್ಕೊಳ್ತಾ ಇರ್ಬೇಕು. ಒಂದು ವೇಳೆ ಅಲ್ಲಿನ ವಾತಾವರಣ ಪರಿಸ್ಥಿತಿ ಬಿಗಡಾಯಿಸಿದರು, ಒಬ್ರು ಏನಾದ್ರೂ ಅಂದ್ರ ಅವಾಗ ತಕ್ಷಣ ಕಣ್ಮುಚ್ಚಿ ನಮ್ ತಂದೆ ತಾಯಿ ತವ್ರ ಮನೇಲಿ ನಮ್ಗೆ ಏನೇನ್ ಹೇಳ್ಕೊಟ್ರು ಸಂಸ್ಕಾರ, ಅದನ್ನ ನಾವು ಮನನ ಮಾಡ್ಕೊಂಡು ಅಲ್ಲಿ ಹೊಂದಾಣಿಕೆಯಿಂದ ನಡೆಯತಕ್ಕದ್ದು. ಹಾಗೆ ಗಂಡನ ಮನೆಯಲ್ಲಿ ನಡೆಯುವಂತಹ ವಿಚಾರಗಳನ್ನ ತವ್ರ ಮನೆಗೆ ಹೇಳ್ಬಾರ್ದು. ತಕ್ಷಣ ಏನೇ ನಡೀಲಿ ಫೋನ್ ಮಾಡೋದು, ತಿಳಿಸೋದು, ಇದು ಆಗ್ಲೇಬಾರ್ದು. ಎಲ್ಲನೂ ತಾನು ಅನುಸರಿಸ್ಕೊಂಡು ನಡಿಬೇಕು. ಹಾಗೆ ತಾನು ಎಷ್ಟೇ ಬ್ಯುಸಿ ಇದ್ರು ಅತ್ತೆ ಮಾವರನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು. ಅವರಿಗೆ ಒಂದ್ ವೇಳೆ ಮಗಳಿಲ್ಲ ಅಂತ ಅಂದ್ರೆ ಅವ್ರಿಗೆ ಮಗಳೇ ಇಲ್ಲ ಅನ್ನೋ ಮನೋಭಾವ ಬರಬಾರದು. ಆ ರೀತಿ ಅವರಲ್ಲಿ ತಾನು ಮಗಳು ರೀತಿ ನೋಡ್ಕೋಬೇಕಾಗುತ್ತೆ. ಈಗ ವಯಸ್ಸಾದವರು ಯಾರೇ ಆಗಿರ್ಬಹುದು, ಅತ್ತೆ ಮಾವ, ತಂದೆ ತಾಯಿ, ಅಜ್ಜ ಅಜ್ಜಿ, ಅವ್ರ ಮನ್ಸು ಮಗು ತರ ಇರುತ್ತೆ. ಆ ಮಗುವಿನ ಮನಸ್ಸನ್ನ ನಾವು ನೋಯಿಸ್ಬಾರ್ದು. ಹಾಗೆ ಮುಖವನ್ನು ಸಿಂಡಿಸ್ಕೊಳ್ಬಾರ್ದು. ಹೃದಯದಿಂದ ನಾವು ಉತ್ತಮ ಸೇವೆ, ಅತ್ತೆ ಮಾವರ ಸೇವೆ ಮಾಡಬೇಕು. ಹಾಗೆ ಯಾವ ಮಾತಿಗೂ ಕಿವಿ ಕೊಡಬಾರದು. ಒಬ್ಬರು ಹೇಳಿದ ಚಾಡಿ ಮಾತನ್ನ ಕೇಳಿಸ್ಕೊಳ್ಳೋದಾಗ್ಲಿ, ಅದನ್ನ ಅದೇ ರೀತಿ ನಡೆಯೋದು ಆಗ್ಲಿ, ಹೇಳೋದು, ಇದೆಲ್ಲ ಮಾಡಬಾರ್ದು. ಈಗ ಉದಾಹರಣೆಗೆ ನಮ್ಮ ಸಂಬಂಧ ಚೆನ್ನಾಗಿದೆ, ಅತ್ತೆ ಮಾವ ಸಂಬಂಧ, ಸೊಸೆ ಸಂಬಂಧ ಚೆನ್ನಾಗಿದೆ ಅಂದ್ರೆ ಕೆಲವರಿಗೆ ಜೆಲ್ಲೆಸಿ ಇರಬಹುದು. ಅವಾಗ ಏನ್ ಮಾಡ್ತಾರೆ, ಏನಾದ್ರೂ ಒಂದು ಸುಳ್ಳು ಮಾಹಿತಿ ಕೊಡೋದು, ಈ ತರದ್ದೆಲ್ಲ ಹೇಳ್ದಾಗ ಆ ಮಾತಿಗೆ ಕಿವಿ ಕೊಡ್ಲೇಬಾರದು, ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ಬೇಕು. ಹಾಗೆ ಈ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯ ವಿಚಾರ ನಾನು ಹೇಳೋದಾದ್ರೆ, ಬೇರೆ ಮನೆ ನಾವು ಕೇಳ್ತಾ ಇರ್ತೀವಿ, ಮದ್ವೆ ಆಗೋದ್ಮೇಲೆ ಗಂಡನ ಮನೇಲಿ ರೀ ನಾವು ಬೇರೆ ಆಗ್ಬಿಡೋಣವಾ, ಈಗಿಂದ ನಾನು ಇರೋದಿಲ್ಲಪ್ಪ, ನನ್ನ ಜೊತೆಯಲ್ಲಿ ನಾನು ಇರೋದೇ ಇಲ್ಲ ಅಂತಾರೆ. ದಯವಿಟ್ಟು ನಾನು ಕೈ ಮುಗಿದು ಈ ಮೂಲಕ ಕೇಳ್ಕೊಳ್ತೀನಿ, ಎಲ್ಲ ಹೆಣ್ಮಕ್ಳುಗಳು ನಾವ್ ಯಾರು ಆ ಕೆಲಸ ಮಾಡ್ಲೇಬಾರ್ದು. ತುಂಬಾ ಅದು ತಪ್ಪು. ನಾವು ಹೋಗಿರೋದು ಗಂಡನ ಮನೆ ಬೆಳಗಕ್ಕೆ, ದೀಪ ಹಚ್ಚಕ್ಕೆ, ಆದ್ರೆ ಒಡೆಯುವಂಥದ್ದು ಮಾಡಬಾರ್ದು. ಆ ಹಿರಿಯ 2 ಜೀವಗಳಿರುತ್ತಲ್ವಾ, ಅತ್ತೆ ಮಾವ, ಅವ್ರಿಗೆ ಎಷ್ಟು ಹೃದಯ ನೋವಾಗುತ್ತೆ, ನಾವದನ್ನ ಯೋಚನೆ ಮಾಡ್ಬೇಕು. ಹಾಗಾಗಿ ಬಹಳ ವರ್ಷಗಳಿಂದ ಬಾಳಿ ಬದುಕಿದ ಮನೆ ಅದಾಗಿರುತ್ತೆ. ಅವರ ಮನಗಳನ್ನು ಒಡೆಯುವಂತಹ ದುಷ್ಟ ಕೆಲಸ ಕಾರ್ಯ ನಮ್ಮಿಂದ ಆಗ್ಬಾರ್ದಲ್ವಾ. ಹಾಗೆ ಅನಾಥಾಶ್ರಮ, ಈಗ ನೋಡ್ತಾ ಇದ್ದೀವಿ, ಅನಾಥಾಶ್ರಮ. ತಾಯಿ ಒಂದು 7 ಜನ ಗಂಡ್ಮಕ್ಳನ್ನ ಹೆಡೆದ್ರು, ಒಬ್ರುನು ಕೂಡ ತಾಯಿನ ನೋಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ದಯವಿಟ್ಟು ಅನಾಥಾಶ್ರಮನ ಹೊರಡೇ ಇರಬಾರ್ದು, ಅದನ್ನ ಸರ್ವನಾಶ ಮಾಡ್ಬೇಕು ಅಂದ್ರೆ ನಾವು ಇವತ್ತಿಂದನೇ ಪಣ ತೊಡ್ಬೇಕು. ಈಗ ಮೊಮ್ಮಕ್ಕಳು ಅಂತ ಬಂದಾಗ ನಾವು ನೋಡ್ತಾ ಇರ್ತೀವಿ, ಜಾಸ್ತಿ ಅಜ್ಜಿ ತಾತನ ಹತ್ರ ಬಿಡೋದಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತಾರೆ. ಏನಾದ್ರೂ ಹೇಳ್ಕೊಡ್ತಾರೇನೋ, ಬಾರಿ ವಿಚಾರಗಳೆಲ್ಲ ಮಕ್ಳಿಗೆ ಸಂಗ್ರಹ ಮಾಡ್ತಾರೆ, ಇವೆಲ್ಲ ಇರುತ್ತೆ. ತಪ್ಪು ಕಲ್ಪನೆ ಇದೆಲ್ಲ. ಯಾಕೆಂದ್ರೆ ಒಂದು ಮನೆಗೆ ಒಂದು ಹಿರಿ ಜೀವ ಇತ್ತು ಅಂತ ಅಂದ್ರೆ ಅದು ಹಾಲದ ಮರ ಇದ್ದಾಗೆ. ಅದಕ್ಕೆ ವ್ಯಾಲ್ಯೂನೂ ಇಲ್ಲ, ಹೊರಡೇ ಇಲ್ಲ, ತುಂಬಾ ಬೆಲೆ ಬಾಳುವಂತಹ ಚಿನ್ನದ ವಸ್ತು ಅವ್ರಾಗಿರ್ತಾರೆ. ಹಾಗಾಗಿ ಅವ್ರನ್ನ ಖುಷಿಯಿಂದ ಅವ್ರನ್ನ ನೋಡ್ಕೊಳ್ಳೋಣ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಮನೆಗಳಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಳ್ಳೋದಾಗ್ಲಿ, ಮತ್ತೆ ಹಿರೀಕರು ನಮ್ ಮುಂದೆ ಹಾದು ಬಂದ್ರು ಅಂತಂದ್ಮೇಲೆ ನಾವು ಸೀಟ್ ಮೇಲೆ ಕೂತಿದ್ರೆ ಎದ್ದೊಳ್ಬೇಕು. ಅದೊಂದು ಗೌರವದ ಸಂಕೇತ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಹೆಣ್ಣು ಸಂಸಾರದ ಕಣ್ಣು. ಒಂದು ಸಂಸಾರ ಚೆನ್ನಾಗಿರಲು ಹಾಗೆ ಹಾಳಾಗಲು ಕಾರಣ ಯಾರು? ಮನೆಯ ಗೃಹಿಣಿ.
ಬಾಳೋದು ಹೆಣ್ಣಿಂದ ಅಳಿಯೋದು ಹೆಣ್ಣಿಂದ ಅಂತ ಕೇಳಿರ್ತೀವಿ. ಹಾಗಾಗಿ ಮಹಾಲಕ್ಷ್ಮಿ ಅಂತ ಅನಿಸ್ಕೊಂಡಿರೋ ಹೆಣ್ಣು ಲಕ್ಷ್ಮಿ ಕಳಕಳೆಯಿಂದ ಮನೇಲಿ ಸಂಸಾರ ಮಾಡ್ಬೇಕು. ಹಾಗೆ ಒಬ್ರು ನೋಡಿದ್ರೆ ಕೈ ಎತ್ತು ಮುಗಿಬೇಕಪ್ಪ ಈ ಹೆಣ್ಣನ್ನ ಅಂತ ಇರ್ಬೇಕು. ಆ ರೀತಿ ನಾವು ನಡ್ಕೋಬೇಕಾಗುತ್ತೆ. ಹಾಗೆ ನಾವು ಗಂಡನ ಮನೆಗೆ ಸ್ಟಾರ್ಟಿಂಗ್ ಹೋದಾಗ ಹೇಗಿರ್ತೀವಿ ನಾವು ಚೆಕ್ ಮಾಡ್ಕೋಬೇಕು. ಕೊನೆವರೆಗೂ ಸಹ ಅಂದ್ರೆ ನಾವು ಉಸಿರು ಇರುವವರೆಗೂ ಸಹ ಒಂದೇ ರೀತಿಯಾಗಿ ನಮ್ಮ ಮನಸ್ಥಿತಿ ಇರ್ಬೇಕು. ಈಗ ಹೋದಾಗ ಸ್ಟಾರ್ಟಿಂಗ್ ನಲ್ಲಿ ಒಂಥರ ನಡ್ಕೊಳ್ತಾ ಇರ್ತೀವಿ, ಆಮೇಲೆ ಬದ್ಲಾಗುವಂತಹ ಒಂದು ಸನ್ನಿವೇಶ ಇರುತ್ತೆ. ಅದಲ್ಲ, ಯಾವಾಗ್ಲೂ ಒಂದೇ ರೀತಿಯ ಮನಸ್ಥಿತಿ ಇಟ್ಕೋಬೇಕು. ಹಾಗಾಗಿ ಇಷ್ಟೆಲ್ಲಾ ಪಾತ್ರ ಒಂದು ಹೆಣ್ಣಿನ ಕೈಲಿ ಇರುತ್ತೆ. ಒಂದು ವೇಳೆ ಇಷ್ಟೆಲ್ಲ ಒಳ್ಳೆತನದಿಂದ ನಡೆದರೂ ಗಂಡನ ಮನೆಯವರು ಹೊರಡ್ತನ ತೋರಿಸ್ತಾರೆ, ಮತ್ತೆ ಬೇರೆ ಏನೋ ಮಾತಾಡ್ತಾರೆ, ಮನ್ಸಿಗೆ ನೋವು ಮಾಡ್ತಾರೆ ಅಂತಂದ್ರೆ ಖಂಡಿತವಾಗ್ಲು ನಮ್ ಕೈಲೇ ಇದೆ ಅದು ಸರಿ ಮಾಡೋದು. ಮೊದಲು ನಾವು ಬದಲಾಗು, ನಾವು ಪರಿವರ್ತನೆ, ಎಲ್ಲ ಸರಿ ಹೋಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ನಾನು ಮದ್ವೆ ಆಗಿ ಸ್ವಲ್ಪ ದಿನಗಳ ಕಾಲ ಸಹಜ ಸಂಸಾರ ಅಂತಂದ್ಮೇಲೆ ಬಂದೇ ಬರುತ್ತೆ. ಅದನ್ನ ಹೇಳ್ಕೊಂಡಾಗ ನಮ್ ತಂದೆ ತಾಯಿ ಆದವರು ನನಗೆ ಹೇಳ್ಕೊಟ್ಟಂತಹ ಮಾತುಗಳು, ಆಯ್ತಮ್ಮ ಅನುಸರಿಸ್ಕೊಂಡು ಹೋಗು, ಏನು ಮಾತಾಡ್ಬೇಡ, ಅತ್ತೆ ಮಾವ ಹೇಳಿದಂತ ಮಾತುಗಳಿಗೆ ತಿರುಗು ಮಾತಾಡ್ಬೇಡ, ಮೌನವಾಗಿದ್ದು ಕಾಲಕ್ರಮೇಣ ಎಲ್ಲ ಸರಿ ಹೋಗುತ್ತೆ ಅನ್ನುವಂತಹ ನುಡಿಮುತ್ತುಗಳನ್ನ ಹೇಳ್ಕೊಡ್ತಾ ಇದ್ರು. ಅವರು ಹೇಳಿದ್ದನ್ನ ನಾನು ಪಾಲನೆ ಮಾಡಿರೋ ಹೊತ್ತಿಗೆ ಇವತ್ತಿಗೆ ನನ್ನ ಮಗಳು ಅಥವಾ ನಿಮ್ಮ ಮಗಳು ಎಷ್ಟು ಒಳ್ಳೆ ರೀತಿಲಿ ಬದುಕು ಜೀವನ ನಡೆಸ್ತಾ ಇದ್ದಾಳೆ ಅಂತ ಕೇಳಿದಾಗ ನಮ್ ತಂದೆ ತಾಯಿ ಖುಷಿ ಪಡ್ತಾರೆ. ನನ್ನ ಮಗಳು ಒಳ್ಳೆ ಹೆಸರು ತಂದು ಕೊಟ್ಬಿಟ್ಲು ನನಗೆ ಅಂತ ಅಲ್ವಾ. ಈ ರೀತಿ ಇರ್ಬೇಕಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ಹೇಳೋದಾದ್ರೆ, ತುಂಬಾ ನೊಂದು ಬೆಂದು ಮಕ್ಕಳಿಗಾಗಿಯೇ ಜೀವನ ನಡೆಸಿರ್ತಾರೆ ಆ ಹಿರಿ 2 ಜೀವಗಳು ಅಲ್ವಾ. ಅದಕ್ಕೆ ತುಂಬಾ ನೋವನ್ನು ಪಟ್ಟಿರುವಂತಹ ಜೀವಗಳಿಗೆ ದಯವಿಟ್ಟು ಯಾರು ಆ ಹಿರ ಜೀವಿಗಳಿಗೆ ನೋಯಿಸಬೇಡಿ, ಹಾಗೆ ಅವ್ರ ಕಣ್ಣಲ್ಲಿ ನೀರು ಬರ್ಸ್ಬೇಡಿ, ಕೈ ಹಿಡಿದು ಅವ್ರನ್ನ ಕಾಪಾಡ್ಬೇಕು. ಹಾಗೆ ಅತ್ತೆ ಮಾವರು ಸಹ ತನ್ನ ಸೊಸೆಯನ್ನು ಸೊಸೆ ತರ ನೋಡದೆ ಮಗಳ ರೀತಿ ನೋಡ್ತಾ ಪ್ರೀತಿಯಿಂದ ನೋಡಿಕೊಳ್ಳಿ. ಅಕಸ್ಮಾತ್ ಏನಾದ್ರೂ ತಪ್ಪು ಮಾಡಿದ್ರೆ ಆಕೆ ನಿಧಾನವಾಗಿ ಹೇಳಿ, ಅರ್ಥ ಮಾಡಿಸಿ ತಿಳಿ ಹೇಳಿ ಅಲ್ವಾ ಸ್ನೇಹಿತರೆ. ಈ ಜೀವನ ನೀರಿನ ಮೇಲೆ ಇರುವ ಗುಳ್ಳೆ ಅಂತೆ, ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಇರೋವರೆಗೂ ಸಂತೋಷದಿಂದ ಆರೋಗ್ಯವಾಗಿ ಬಾಳ್ಬೇಕು. ಕೊನೆಯದಾಗಿ, ಜೀವನ ಸುಂದರವಾಗಿರಲು ಅತ್ತೆ ಸೊಸೆ ಗಂಡ ಹೆಂಡತಿ ಜೀವನದಲ್ಲಿ ಬರುವಂತಹ ಎಲ್ಲಾ ಸಂಬಂಧ ಪಾತ್ರಗಳು ಮಧುರವಾಗಿರಲು ದಿವ್ಯೌಷಧಿ ಹೊಂದಿದೆ. ಆ ದಿವ್ಯೌಷಧಿ ಏನು ಗೊತ್ತಾ? ಈಗಾಗ್ಲೇ ನಮ್ಮೆಲ್ರಿಗೂ ಗೊತ್ತಿದೆ, ಮಹಾವತಾರ್ ಫೌಂಡೇಶನ್ ಬಂದ ಮೇಲೆ ಏನು ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ ಎಲ್ಲ ಗೊತ್ತಿದೆ. ಪ್ರಮುಖವಾಗಿ ಪ್ರತಿಯೊಬ್ರು ಕೂಡ ಈ ನೆಮ್ಮದಿ ಜೀವನಕ್ಕಾಗಿ ಧ್ಯಾನ ಮಾಡಬೇಕು. ಕರ್ಮ ಕಳೆಯುವ, ಮನಸ್ಸಿಗೆ ನೆಮ್ಮದಿ ಕೊಡುವ, ಆರೋಗ್ಯ ತರುವ ಪರಮೌಷಧ ಅದುವೇ ಧ್ಯಾನ. ಧ್ಯಾನ ಧ್ಯಾನ ಎಲ್ಲರೂ ಧ್ಯಾನ ಮಾಡಿ, ಹಾಗೆ ಜ್ಞಾನ ತಿಳಿದು ಜೀವನ ಸಾರ್ಥಕ ಮಾಡಿಕೊಳ್ಳೋಣ. ಸ್ನೇಹಿತರೆ, ಕ್ಷಮಿಸಿ, ನನ್ ಮರ್ತೋಯ್ತು. ಈಗ ನಮ್ಮ ಅತ್ತೆ ಮಾವ ಅವ್ರಿಗೆ ಅಡಿಗೆ ಮಾಡಿಟ್ಟು ಬಂದಿದ್ದೆ, ಅವ್ರಿಗೆ ಊಟಕ್ಕೆ ಬಡಿಸ್ಬೇಕು. ನಾನೀಗ ಹೊರಡ್ತೀನಿ. ಎಲ್ರಿಗೂ ಧನ್ಯವಾದಗಳು. ಮಹಾವತಾರ್ ಫೌಂಡೇಶನ್ಗೆ ಧನ್ಯವಾದಗಳು. ನಮ್ ಸೊಸೆ ಕೈ ಅಡಿಗೆ ಎಷ್ಟು ಅಮೃತ ಇದ್ದಂಗೆ ಇತ್ತು ಅಂತಂದ್ರೆ, ಅಮೃತ ಅಮೃತ ಕಣೆ, ಅಲ್ವೇನೆ ಭಾರತಿ? ಹ್ಞೂ ಕಣ್ರಿ, ಇಂಥ ಸೊಸೆ ಪಡೆಯಲು ಪುಣ್ಯ ಮಾಡಿದ್ವಿ. ಅವರಪ್ಪ ಅಮ್ಮ ಎಂತ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದಾರಲ್ವೇನೆ. 5 ವರ್ಷ ಬೇಕಾಯ್ತು ನೋಡು ಇಂಥ ಹೆಣ್ಮಗು ಹುಡುಕ್ಲಿಕ್ಕೆ. ಎಷ್ಟು ಪುಣ್ಯ ಮಾಡಿದ್ವಿ ನಾವು ಅಂತಂದ್ರೆ ಸಾರ್ಥಕ ಆಯ್ತು ಕಣಮ್ಮ ನಮ್ ಜೀವನ. ಏನಂತೀಯಮ್ಮ ನೀನು? ಹೌದು ಕಣ್ರಿ, ಮದ್ವೆ ಏನೋ ಆಯ್ತು, ಆದಷ್ಟು ಬೇಗ ಒಂದ್ ಮೊಮ್ಮಗು ಬೇಕು ಕಣ್ರಿ. ಹೌದು ಭಾರತಿ, ನನಗೂ ಅದೇ ಆಸೆ ಇದೆ ಕಣೆ. 100 ವರ್ಷ ಮಗ ಸೊಸೆ ತುಂಬಾ ಚೆನ್ನಾಗಿ ಬಾಳಿ ಬದುಕಿ ನಮ್ಮ ಆಯಸ್ಸು ಇನ್ನೂ ಕೂಡ ಹೆಚ್ಚಲಿ ಕಣೆ. ನಮ್ ಸೊಸೆ ಬಂದಿರೋ ಕಾಲ್ಗುಣದಿಂದ ನಮ್ಮ ಆಯಸ್ಸು ಇನ್ನೂ ಕೂಡ ತುಂಬಾ ಹೆಚ್ಚುತ್ತೆ ಕಣೆ. ಅಂತ ಸೊಸೆ ಪಡೆದಿದೀವಿ ನಾವು. ಆದ್ರೂ ಕೂಡ ಸೊಸೆ ಬಂದ್ಮೇಲೆ ಒಂದ್ ಮಗು ಬೇಕು ಅನ್ನೋ ಆಸೆ ನಮಗಿರುತ್ತಲ್ವಾ? ಆಸೆ ಇದೆ ಅಲ್ವೇನಮ್ಮ? ಹಂಗಾಗಿ ನಾನು ಆ ಮಗುಗೋಸ್ಕರ ಒಂದು ತೊಟ್ಲು ತರಕ್ ಏರ್ಪಾಡ್ ಮಾಡಿದ್ದೀನಿ ಕಣಮ್ಮ ಭಾರತಿ.
ಹೌದೇನ್ರಿ? ನೋಡ್ರಿ ನಾನು ಒಂದ್ ಗುಲಾಬಿ ಹೊಲಿತಾ ಇದ್ದೀನಿ. ನೋಡಿ ನಾನ್ ಫುಲ್ ಕಂಪ್ಲೀಟ್ ಆಗ್ತಿದೆ. ಅತ್ತೆ ಮಾವ ಕ್ಷಮಿಸಿ, ನಾನು ಆನ್ಲೈನ್ ಕ್ಲಾಸ್ ಮುಗಿಸ್ಕೊಂಡು ಬರೋದ್ ತಡ ಆಯ್ತು. ಬನ್ನಿ ಊಟ ಮಾಡಿ, ಊಟಕ್ಕೆ ಬಡಿಸ್ತೀನಿ. ಆಯ್ತು ಕಣಮ್ಮ, ನೀನ್ ನಮ್ದಾಯ್ತು. ಹೋಗಿ ಹೋಗು ತಾಯಿ. ಎಷ್ಟೊತ್ತಾಯ್ತು, ಹೋಗುಮ ಊಟ ಮಾಡು. ಹಾ ಆಯ್ತತ್ತೆ. ನಾನು ಎಲೆ ಅಡಿಕೆನೂ ತಿಂತಾ ಇದೀವಿ. ತಗೊಳ್ರಿ, ಎಲೆ ಇಡ್ತೀನಿ. ತೊಳಮ್ಮ, ನೀನು ತಿನ್ನಮ್ಮ. ಏನತ್ತೆ ಅದು ತೊಟ್ಲು, ಏನೋ ಗುಲಾಬಿ ಅಂತ ಹೇಳ್ತಾ ಇದ್ರಿ ಮಾವ? ಅದೇ ಕಣಮ್ಮ, ಈಗ ಮದುವೆ ಆಗಿ ಆಯ್ತಲ್ಲ ವರ್ಷಗಳು, ಒಂದ್ ಮಗು ಬೇಕಲ್ಲ, ಮುದ್ದಾದ ಮಗು ಕೊಟ್ಬಿಟ್ರೆ ನಾವು ಮುದ್ದಾಡ್ಕೊಂಡು ಆ ಮಗು ಜೊತೆ ಕಾಲ ಕಳಿತೀವಮ್ಮ. ಅದಕ್ಕೆ ಬೇಗ ಒಂದ್ ಮಗು ಎತ್ ಕೊಟ್ಬಿಡಮ್ಮ ನೀನು. ಹೇಳೆ ಬರ್ತಿ. ಹ್ಞೂ ಕಣಮ್ಮ, ಆದಷ್ಟು ಬೇಗ ನಮ್ ಕೈಗೊಂದ್ ಮೊಮ್ಮಗು ಕೊಡ್ತಾಯಿ ಸಾಕು. ಛೀ, ಹೋಗಿ ಅತ್ತೆ, ನಾಚಿಕೆ ಆಗುತ್ತೆ ನನಗೆ. ಏನ್ ಹೇಳ್ತೀರಾ? ಆನ್ಲೈನ್ ಅಲ್ಲಿ ಏನ್ ಹೇಳ್ಕೊಟ್ರಮ್ಮ? ಆನ್ಲೈನ್ ಅಲ್ಲತ್ತೆ, ಅದರಲ್ಲಿ ಧ್ಯಾನ ಹೇಳ್ಕೊಟ್ರು, ಜ್ಞಾನ ಹೇಳ್ಕೊಟ್ರು, ಜೊತೆಗೆ ಜೀವನ ಶೈಲಿ ಹೇಗೆ ಯಾವ ರೀತಿ ಆರೋಗ್ಯವಾಗಿರಲು ಬದುಕ್ಬೇಕು ಅಂತ ಎಲ್ಲ ಹೇಳ್ಕೊಟ್ರು ಅತ್ತೆ. ಹೌದಮ್ಮ, ನಮ್ಗೂ ಅದನ್ನ ಹೇಳ್ಕೊಡ್ಬೋದಾ ನೀನು? ನಮಗೂ ಹಾ, ಹೇಳ್ಕೊಟ್ಬಿಡಮ್ಮ. ಖಂಡಿತವಾಗ್ಲು. ಹಾ, ಅತ್ತೆ ಮಾವ ಇಬ್ರಿಗೂ ನಾನು ಹೇಳ್ಕೊಡ್ತೀನಿ, ಇವಾಗ್ಲೇ ಹೇಳ್ಕೊಡ್ತೀನಿ. ಆದ್ರೆ ಅವ್ರಿನ್ನೂ ಬಂದಿಲ್ವಲ್ಲ? ಯಾರಮ್ಮ? ಅದೇ ಅತ್ತೆ, ಅವರು. ಅಯ್ಯೋ, ನಾಚ್ಕೊಳ್ಬೇಡ, ಯಾರು ಹೇಳು? ಅದೇ ಅತ್ತೆ, ಅವರು. ಯಾರು, ನಿನ್ ಗಂಡನಾ? ಛೀ, ಹೋಗತ್ತೆ ನೀವು ಯಾವಾಗ್ಲೂ ನಿಂಗೆ. ಹೋಗ್ಲಿ, ಕಾಲ್ ಮಾಡೋಗು, ಎಲ್ಲಿದ್ದಾರೆ ಏನು ಕೇಳೋಗು. ಹಲೋ ಹಲೋ, ಹಲೋ. ಹಾಯ್ ಮುದ್ದು. ರೀ, ತುಂಬಾ ತಡ ಆಯ್ತು, ಬನ್ನಿ ಬೇಗ. ಹೇಳು ಬಂಗಾರ, ಒಂದ್ ಪಾರ್ಟಿ ಇತ್ತು ಕಣಮ್ಮ, ಇಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ, 2 ಸೆಕೆಂಡ್ ಬಂದ್ಬಿಡ್ತೀನಿ ಮುದ್ದು. ಸರಿ, ಬೇಗ ಬನ್ನಿ, ಕಾಯ್ತಾ ಇರ್ತೀನಿ. ಆಯ್ತು, ಓಕೆ ಓಕೆ. ಸರಿ ಅತ್ತೆ ಮಾವ, ಈಗ ನಾನು ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ, ಕತ್ತು ಬೆನ್ನ ನೇರ ಇರ್ಲಿ. ಹಾಗೆ ಕೈಗಳನ್ನು ಬೆರಳಿಗೆ ಬೆರಳು ಈ ರೀತಿ ಲಾಕ್ ಮಾಡಿ, ಕಾಲುಗಳನ್ನು ಲಾಕ್ ಮಾಡಿ. ಈಗ ಉಸಿರಾಟವನ್ನು ಗಮನಿಸಿ. ಇದೇ ರೀತಿ ಧ್ಯಾನ ಮುಂದುವರಿಸಿ. ಬೆಳಗ್ಗೆ ಆಯ್ತು, ಬೆಳಗಾಯಿತು ಶ್ರೀ ಗೋಪಾಲ, ಹೇಳೋ ವಿಠಲ, ಕಣ್ತೆರೆಯೋ ವಿಠಲ. ಅತ್ತೆ ಮಾವ ಮಂಗಳಾರತಿ ತಗೊಳ್ಳಿ. ನೀವು ತಗೊಳ್ಳಿ. ಹೇಗಿತ್ತು ಅತ್ತೆ ಧ್ಯಾನ ಮಾವ? ತುಂಬಾ ಚೆನ್ನಾಗಿತ್ತು. ತುಂಬಾ ನಿಮ್ ತುಂಬಾ ಚೆನ್ನಾಗಿ ಮನ್ಸು ಸಮಾಧಾನ. ದೀರ್ಘ ಸರಿ ಅತ್ತೆ, ಸುಮಂಗಲ ಮಗಳೇ. ನನಗೂ ಆಶೀರ್ವಾದ ಮಾಡಿ ಮಾವ. ಸಂತಾನ ಪ್ರಾಪ್ತಿ ರಸ್ತು, ಬೇಗ ಒಂದ್ ಮಗು ಎತ್ಕೊಟ್ಬಿಡಮ್ಮ ಲಾಲಿ ಆಡ್ಲಿಕ್ಕೆ. ನೀನು ಮಾವ ಏನು ಅತ್ತೆ ಜೊತೆ ನೀವು ಸೇರ್ಕೊಂಡ್ಬಿಟ್ರಲ್ಲ, ಹೋಗಿ ಮಾವ. ಮಗು ಬೇಕಲ್ಲ ನಮ್ ಜೊತೆ ಆಟ ಆಡ್ಲಿಕ್ಕೆ, ಅದಕ್ಕೆ ಬೇಗ ಒಂದ್ ಎತ್ಕೊಟ್ಬಿಡಮ್ಮ. ನಮಸ್ಕಾರ. ನಮ್ಮ ಮಹಾ ಅವತಾರ್ ಫೌಂಡೇಶನ್ ನಂಗೆ ಕೋಟಿ ಕೋಟಿ ಪ್ರಣಾಮಗಳು, ನಮಸ್ಕಾರ. ಮಹಾ ಅವತಾರ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು. 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 ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೇ ಬಂಗಾರ. ಮಹಾವತಾರ್ ಫೌಂಡೇಶನ್ ಇಂದ ನಮ್ಮ ಬಾಳೆ ಬಂಗಾರ. ಥ್ಯಾಂಕ್ ಯು ಗುರುಜಿ, ಅವಕಾಶಕ್ಕಾಗಿ. ಎಲ್ಲಾ ಮಾಸ್ಟರ್ಸ್ಗೂ ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಎಲ್ಲ ತುಂಬಾ ಧನ್ಯವಾದಗಳು.